ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಂದು ಪ್ರಪಂಚದ ಬಹುತೇಕ ರಾಷ್ಟ್ರಗಳ ಆರ್ಥಿಕತೆಯ ಅಭಿವೃದ್ಧಿಗೆ ಬಹುಪಾಲು ಕೊಡುಗೆಯನ್ನು ನೀಡುತ್ತಿದೆ. ಕೃಷಿ ಮತ್ತು ಪಶುಸಂಗೋಪನೆ ಇವೆರಡೂ ಸರಿಸುಮಾರು ಒಂದೇ ಕಾಲದಲ್ಲಿ ಒಂದಕ್ಕೊಂದು ಪೂರಕವಾಗಿ ಆರಂಭವಾಗುವುದರ ಜೊತೆಗೆ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟವು. ಈಗಿನ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಲದಲ್ಲಿ ನಮಗೆ ಕೃಷಿ ಮತ್ತು ಹೈನುಗಾರಿಕೆ ಬೇಡವೇ ಬೇಡ ಎಂದು ಅವುಗಳನ್ನು ದೂರವಿಡಲು ಸಾಧ್ಯವಿಲ್ಲ. ನಾವು ವಾಸಿಸುವ ಭೌಗೋಳಿಕ ಪ್ರದೇಶ, ನಮ್ಮ ಊರನ್ನು ಬಿಟ್ಟು ಇತರ ಊರುಗಳಿಗೆ ತೆರಳಿದಾಗ ಅಲ್ಲಿನ ಆಹಾರ ಪದ್ಧತಿಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೇವೆ. ನಮ್ಮ ನಾಡಿನಲ್ಲಿ ಪಶುಸಂಗೋಪನೆ ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದರೂ ಹಾಲಿನ ಉತ್ಪನ್ನಗಳನ್ನು ನಾವು ಸೇವಿಸುವುದು ಕಡಿಮೆ ಎಂದೇ ಹೇಳಬಹುದು. ಇಟಲಿಯಂಥ ಪುಟ್ಟ ರಾಷ್ಟ್ರದಲ್ಲಿ ಚೀಸ್ ಮತ್ತು ಇತರ ಹಾಲಿನ ಉತ್ಪನ್ನಗಳು ಇಲ್ಲದ ಆಹಾರವೇ ಇಲ್ಲ ಎನ್ನಬಹುದು. ಇಲ್ಲಿ ತಯಾರಿಸುವ ವಿವಿಧ ಬಗೆಯ ಚೀಸ್ ಉತ್ಪನ್ನಗಳು ಯಾವುವು, ವಿವಿಧ ಬಗೆಯ ಚೀಸ್ ಯಾವುವು, ಚೀಸ್ ಮತ್ತು ಬೆಣ್ಣೆ ತಯಾರಿಕೆ ಯಾವ ರೀತಿಯಲ್ಲಿ ನಡೆಯುತ್ತದೆ, ಇವೆಲ್ಲದರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ. ಫಾರ್ಮಾಜ್ಜೋ ದಿ ಮೊಂಟಾಗ್ನಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಿ CJ ಲೈಫ್ ಅಂಡ್ ಲೈಕ್ಸ್ ಯೂಟ್ಯೂಬ್ ಚಾನಲ್. ನೀವು ಇದೇ ಮೊದಲ ಬಾರಿಗೆ ಈ ಚಾನೆಲ್ಗೆ ಭೇಟಿ ನೀಡುತ್ತಿರುವಿರಾದರೆ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ನಾವು ಕಳುಹಿಸುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಯುರೋಪಿನ ಪುಟ್ಟ ರಾಷ್ಟ್ರ ಇಟಲಿ ಚೀಸ್ ಅಥವಾ ಗಿಣ್ಣನ್ನು ಪ್ರೀತಿಸುವ ಪ್ರಪಂಚದ ರಾಷ್ಟ್ರಗಳಲ್ಲಿ ಮುಂಚೂಣಿಯ ಸ್ಥಾನವನ್ನು ಪಡೆದಿದೆ. ಭಾರತದಂತೆ 3 ಕಡೆಯೂ ಸಮುದ್ರದಿಂದ ಆವೃತವಾಗಿರುವ ಈ ರಾಷ್ಟ್ರ ಗಾತ್ರದಲ್ಲಿ ಕರ್ನಾಟಕಕ್ಕಿಂತ ಸಣ್ಣದಿದ್ದರೂ ಪ್ರತಿ ವರ್ಷ 2.1 ಮಿಲಿಯನ್ ಟನ್ ಚೀಸ್ ಉತ್ಪಾದಿಸುವ ಮುಖಾಂತರ ಚೀಸ್ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ 3ನೆಯ ಸ್ಥಾನವನ್ನು ಪಡೆದಿದೆ. ಇಟಾಲಿಯನ್ನರು ಚೀಸ್ ಅನ್ನು ಫಾರ್ಮಾಜ್ಜೋ ಎಂದು ಕರೆಯುತ್ತಾರೆ. ಇಟಾಲಿಯನ್ನರು ತಯಾರಿಸುವ ಎಲ್ಲ ಆಹಾರದಲ್ಲೂ ಚೀಸ್ ಬಳಕೆ ಅನಿವಾರ್ಯ ಎನ್ನುವಷ್ಟರ ಮಟ್ಟಿಗೆ ಅವರು ಚೀಸ್ ಪ್ರಿಯರು. ಈ ಕಾರಣದಿಂದಲೇ ಪುಟ್ಟ ರಾಷ್ಟ್ರ ಇಟಲಿಯಲ್ಲಿ ಚೀಸ್ ಉತ್ಪಾದನೆ ಅತ್ಯಧಿಕ. ಇಲ್ಲಿನ ಹವಾಮಾನ, ಭೌಗೋಳಿಕತೆ, ಸಾಂಸ್ಕೃತಿಕ ಸಂಪ್ರದಾಯಗಳು ಇದಕ್ಕೆ ಮೂಲ ಕಾರಣ ಎನ್ನಬಹುದು. ಇಲ್ಲಿ ಗುಡ್ಡಗಾಡು ಪ್ರದೇಶಗಳು, ಪರ್ವತಗಳು ಸದಾ ಹಸಿರಿನಿಂದ ಕೂಡಿರುವುದರಿಂದ ಇಲ್ಲಿ ಹೈನುಗಾರಿಕೆಯ ಪ್ರಮಾಣ ಅಧಿಕ. ಸಾವಿರಾರು ವರ್ಷಗಳ ಹಿಂದೆ ರೋಮನ್ನರ ಕಾಲದಲ್ಲಿ ಚಳಿಗಾಲದಲ್ಲಿ ಹಾಲನ್ನು ಕೆಡದಂತೆ ಸಂರಕ್ಷಿಸಲು ಮತ್ತು ಹೆಚ್ಚುವರಿ ಹಾಲು ನಷ್ಟವಾಗುವುದನ್ನು ತಡೆಯಲು ಅವರು ಚೀಸ್ ಉತ್ಪಾದನೆಯನ್ನು ಆರಂಭಿಸಿದರು ಮತ್ತು ಆಹಾರದಲ್ಲಿ ಚೀಸ್ ಬಳಕೆಯನ್ನು ಹೆಚ್ಚಿಸಿದರು. ಇಲ್ಲಿ ಮೆಡಿಟರೇನಿಯನ್ ಆಹಾರ ಪದ್ಧತಿ ಜಾರಿಯಲ್ಲಿರುವುದರಿಂದ ಹಾಲಿನ ಉತ್ಪನ್ನಗಳ ಬಳಕೆ ಅನಿವಾರ್ಯ. ಮಾಂಸಗಳ ಖಾದ್ಯದಲ್ಲೂ ತರಕಾರಿಯ ಜೊತೆಗೂ ಚೀಸ್ ತಿನ್ನುವ ಇವರನ್ನು ಕಂಡಾಗ ನಮಗೆ ಆಶ್ಚರ್ಯವಾಗುತ್ತದೆ. ವಿಶೇಷವೆಂದರೆ ಇಟಲಿಯುದ್ದಕ್ಕೂ ಸುಮಾರು 450 ಪ್ರಕಾರದ ಚೀಸ್ಗಳನ್ನು ತಯಾರಿಸುತ್ತಾರೆ. ಪ್ರತಿ ಪ್ರದೇಶದಲ್ಲಿ ಅವರದ್ದೇ ಆದ ಚೀಸ್ ಉತ್ಪಾದನೆ ಇದೆ. ಪಿಜ್ಜಾದಲ್ಲಿ ಬಳಸುವ ಮೊಜರೆಲ್ಲಾ, ಪಾಸ್ತಾದಲ್ಲಿ ಬಳಸುವ ಪಾರ್ಮಿಜಾನೋ ರೆಜ್ಜಾನೋ, ರವಿಯೋಲಿಯಲ್ಲಿ ಸುರಿಯುವ ರಿಕೋತ್ತಾ, ಊಟವಾದ ನಂತರ ಸೇವಿಸುವ ಸರಳ ಚೀಸ್ ಎಲ್ಲವೂ ಚೀಸ್ಗಳೇ. ಆಲ್ಪ್ ಪರ್ವತ ಶ್ರೇಣಿಯಲ್ಲಿ ತಯಾರಿಸುವ ಚೀಸ್ ಅತ್ಯಂತ ಗುಣಮಟ್ಟದ ಚೀಸ್ ಮತ್ತು ಇದು ತುಂಬಾ ದುಬಾರಿ ಕೂಡ. ಇಟಾಲಿಯನ್ನರು ಫ್ಯಾಕ್ಟರಿಗಳಲ್ಲಿ ತಯಾರಿಸುವ ಅಗ್ಗದ ವೆಚ್ಚದ ಚೀಸ್ಗಳಿಗಿಂತ ಮನೆಗಳಲ್ಲೇ ಸಾಂಪ್ರದಾಯಿಕ ವಿಧಾನಗಳಲ್ಲಿ ತಯಾರಿಸುವ ಚೀಸ್ ಅನ್ನು ಹೆಚ್ಚು ಇಷ್ಟಪಡುತ್ತಾರೆ. ಪರ್ವತಗಳಲ್ಲಿ ತಂಪಾದ ವಾತಾವರಣವಿರುವುದರಿಂದ ಇಲ್ಲಿ ಚೀಸ್ ಅನ್ನು ತಯಾರಿಸಿ ನಂತರ ಅದು ಪಕ್ವಗೊಳ್ಳಲು ಅಥವಾ ಸೀಸನ್ಡ್ ಆಗಲು ಕತ್ತಲೆ ಕೋಣೆಯಲ್ಲಿ ಇರಿಸುತ್ತಾರೆ. ಹಾಗಾಗಿ ಈ ಚೀಸ್ ಹೆಚ್ಚಿನ ರುಚಿಯನ್ನು ಪಡೆಯುತ್ತದೆ. ಉತ್ತರ ಇಟಲಿಯ ಮಿಲಾನ್ನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಕೋಮೋ ಸರೋವರದ ತಟದಲ್ಲಿ ಬೆಲ್ಲಾನೋ ಎಂಬ ಸುಂದರ ಪಟ್ಟಣವಿದೆ. ಅಲ್ಲಿಂದ ಆರಂಭವಾಗುವ ಪರ್ವತ ಶ್ರೇಣಿಗಳಲ್ಲಿ ಇರುವ ಕಡಿದಾದ ರಸ್ತೆಯಲ್ಲಿ ಸುಮಾರು 15 ಕಿಲೋಮೀಟರ್ ಕ್ರಮಿಸಿದಾಗ ಪರ್ವತದ ತುತ್ತ ತುದಿಯಲ್ಲಿರುವ ಕಮಜ್ಜೋರೆ ಎಂಬ ಹಸಿರಿನಿಂದ ಕಂಗೊಳಿಸುವ ಸುಂದರ ಸ್ಥಳವನ್ನ ನಾವು ವೀಕ್ಷಿಸಬಹುದು. ಈ ಪ್ರದೇಶದಲ್ಲಿ ತಮ್ಮ ಹಸುಗಳೊಂದಿಗೆ ವಾಸಿಸುವ ಪಿಯಾ ಗುಜ್ಮೆರೋಲಿ ಎಂಬ ಮಹಿಳೆ ತಮ್ಮ ಕುಟುಂಬದೊಂದಿಗೆ ಚೀಸ್ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ಮೂಲತಃ ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕೋಲಿಕೋ ಪಟ್ಟಣದಲ್ಲಿ ವಾಸಿಸುವ ಇವರ ಕುಟುಂಬ ಬೇಸಿಗೆ ಕಾಲದಲ್ಲಿ ಜೂನ್ನಿಂದ ಅಕ್ಟೋಬರ್ ವರೆಗೆ, ಅಂದರೆ ಚಳಿಗಾಲ ಆರಂಭವಾಗುವವರೆಗೆ ಈ ಪರ್ವತದಲ್ಲಿ ಬೀಡು ಬಿಡುತ್ತದೆ. ತಮ್ಮ ಹಸುಗಳನ್ನು ಬೃಹತ್ ವಾಹನಗಳಲ್ಲಿ ಪರ್ವತದ ಬುಡದವರೆಗೆ ಸಾಗಿಸಿ ನಂತರ ಕಾಲುದಾರಿಯಲ್ಲಿ ಅವರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿನ ಸರ್ಕಾರಿ ಆಡಳಿತದ ಸುಪರ್ದಿಯಲ್ಲಿರುವ ಈ ಮನೆ ಮತ್ತು ಹಸು ಸಾಕಾಣಿಕೆ ಕೇಂದ್ರವನ್ನು ಕೆಲ ತಿಂಗಳಿಗೆ ಬಾಡಿಗೆಗೆ ಪಡೆದು ಅವರು ತಮ್ಮ ಉದ್ಯಮವನ್ನು ನಡೆಸುತ್ತಾರೆ. ಬೆಳಗಿನ ಹೊತ್ತು ಹಾಲು ಕರೆದ ನಂತರ ಹಸುಗಳನ್ನು ಬೆಟ್ಟದ ತಪ್ಪಲಿನಲ್ಲಿ ಹುಲ್ಲುಗಾವಲಿನಲ್ಲಿ ಬಿಟ್ಟು ಬರುತ್ತಾರೆ. ಹೀಗೆ ಹೋದ ಹಸುಗಳು ಮತ್ತೆ ಹಿಂತಿರುಗುವುದು ಸಂಜೆ 6ರ ಹೊತ್ತಿಗೆ. ಅಲ್ಲಲ್ಲಿ ಬೆಳೆದ ಮರದ ನೆರಳಿನಲ್ಲಿ ವಿರಮಿಸಿ ಸುತ್ತಲೂ ಲಭ್ಯವಿರುವ ಕೆರೆಯ ನೀರನ್ನು ಕುಡಿದು ದಣಿವಾರಿಸುವಂತ ಹಸುಗಳನ್ನು ಹದ್ದುಬಸ್ತಿನಲ್ಲಿಡಲು ನಾಯಿಗಳು ಸದಾ ಹಾಜಾರ್. ಹಸುಗಳ ಜೊತೆಗೆ ಇವರ ಬಳಿ ಕುದುರೆ ಮತ್ತು ಕತ್ತೆಗಳು ಕೂಡ ಇವೆ. ಈ ಸ್ಥಳದಿಂದ ಸುತ್ತಲೂ ಕಣ್ಣು ಹಾಯಿಸಿದಾಗ ಕಾಣಸಿಗುವಂತ ಸುತ್ತಲಿನ ಪರ್ವತ ಶ್ರೇಣಿಗಳು ಮನಸ್ಸಿಗೆ ಮುದವನ್ನು ನೀಡುತ್ತವೆ.
ಪ್ರಮುಖವಾಗಿ ಮೋಂಟೆಲೆಗ್ನೋನೆ ಮತ್ತು ಮೋಂಟೆಲೆಗ್ನೋನ್ಚಿನೋ ಪರ್ವತಗಳು ತಮ್ಮ ಸೊಬಗಿನಿಂದ ನಮ್ಮನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಇವರ ಚೀಸ್ ಉತ್ಪಾದನಾ ಘಟಕವನ್ನು ತಲುಪುವ ದಾರಿಯು ಅತ್ಯಂತ ದುರ್ಗಮವಾಗಿದ್ದು, ರಸ್ತೆಯ ಪಕ್ಕದಲ್ಲೇ ಕಣಿವೆ ಇದ್ದು, ಪರ್ವತಗಳ ಸೊಬಗನ್ನು ನೋಡಿ ಮೈ ಮರೆತಲ್ಲಿ ಸಾವು ಖಚಿತ. ಇಲ್ಲಿಗೆ ತೆರಳುವ ದಾರಿಯಲ್ಲಿ ಸಂತ ಜೆರೋಮ್ ಅಥವಾ ಇಟಾಲಿಯನ್ ಭಾಷೆಯಲ್ಲಿ ಸಾನ್ ಜಿರೋಲಾಮೊರವರಿಗೆ ಸಮರ್ಪಿಸಿದ ಸಣ್ಣ ಪ್ರಾರ್ಥನಾಲಯವಿದೆ. ಇದನ್ನು 1893ರಲ್ಲಿ ಕಟ್ಟಲಾಗಿದೆ. ಇಲ್ಲಿಂದ ಬೆಲ್ಲಾನೋ, ಕೋಮೋ ಸರೋವರ ಮತ್ತು ಸುತ್ತಲಿನ ಆಲ್ಪ್ ಪರ್ವತ ಶ್ರೇಣಿಗಳ ವಿಹಂಗಮ ಮತ್ತು ರಮಣೀಯ ನೋಟವನ್ನ ಸವಿಯಬಹುದು. PR ಅವರು ಹಲವಾರು ವರ್ಷಗಳಿಂದ ತಮ್ಮ ಸರಿಸುಮಾರು 50 ಹಸುಗಳೊಂದಿಗೆ ಬೇಸಿಗೆ ಕಾಲದಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಇವುಗಳಲ್ಲಿ 20ರಷ್ಟು ಹಸುಗಳು ಹಾಲು ನೀಡುತ್ತವೆ. ಈ ಹಾಲಿನಿಂದ ಇವರು ಚೀಸ್, ಬೆಣ್ಣೆ, ಕಪ್ರಿನೋ ಚೀಸ್, ರಿಕೊತ್ತಾ ಚೀಸ್ ಅನ್ನು ತಯಾರಿಸುತ್ತಾರೆ. Sono Pia Gusmeroli. Con mio marito da 5 anni abbiamo in gestione l'alpeggio di Camaggiore, caratterizzato da questo enorme faggio. Qui portiamo 50 bovini, dei quali una ventina da latte. Con questo latte che io trasformo si fa il formaggio, il burro, la ricotta, che poi visto che è una zona di non esagerato però abbastanza turismo, vengono venduti qua sull'Alpe durante l'estate. ಬೆಳಗಿನ ಜಾವ ಕರೆದ ಹಾಲನ್ನು ತಕ್ಷಣವೇ ಬಿಸಿ ಮಾಡಲಾಗುತ್ತದೆ. ಹಾಲು ಸುಮಾರು 30 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ಕಾಲ್ಯೋ ಅಥವಾ ರೆನೆಟ್ ಎನ್ಸೈಮ್ ಅಥವಾ ಕಿಣ್ವಗಳ ಮಿಶ್ರಣವನ್ನು ಬೆರೆಸುತ್ತಾರೆ. ಇದು ಹಾಲು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಆ ನಂತರ ಹಾಲನ್ನು 50 ಡಿಗ್ರಿಗಳಷ್ಟು ಬಿಸಿ ಮಾಡುತ್ತಾರೆ. ಈ ಪ್ರಕ್ರಿಯೆ ಸುಮಾರು 20 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ಮಿಶ್ರಣ ತಳೆ ಹಿಡಿಯದಂತೆ ಮತ್ತು ಹಾಲಿನ ಹರಳುಗಳು ನಾಶವಾಗದಂತೆ ನಿಧಾನವಾಗಿ ಈ ಮಿಶ್ರಣವನ್ನು ಬೆರೆಸುತ್ತಾ ಇರಬೇಕು. ನಂತರ ಬೆಂಕಿಯನ್ನು ಆರಿಸಿ ಈ ಮಿಶ್ರಣವನ್ನು ಇನ್ನಷ್ಟು ಬೆರೆಸುತ್ತಾ ಅಲ್ಲಿಯೇ ಇಡಬೇಕು. ಉತ್ಪತ್ತಿಯಾದ ಚೀಸ್ ತಳಭಾಗದಲ್ಲಿ ಶೇಖರಣೆಯಾಗುತ್ತದೆ. ಅದನ್ನು ಬಟ್ಟೆಯಿಂದ ತೆಗೆದು ಈ ರೀತಿಯ ವೃತ್ತಾಕಾರದ ಮರದ ಆಕೃತಿಯೊಳಗೆ ಇಟ್ಟು ಅದರ ಮೇಲೆ ಭಾರವನ್ನು ಇಟ್ಟು ಅದರಲ್ಲಿರುವ ನೀರು ಸಂಪೂರ್ಣವಾಗಿ ಬರಿದಾಗಲು ಬಿಡಬೇಕು. ಸಂಜೆಯ ಹೊತ್ತಿಗೆ ಅದರಲ್ಲಿರುವ ನೀರಿನ ಅಂಶ ಬರಿದಾದ ಮೇಲೆ ಅದನ್ನು ನೀರು ಮತ್ತು ಉಪ್ಪಿನ ಅಂಶವಿರುವ ಬಕೆಟ್ಟಿನಲ್ಲಿ ಸುಮಾರು 36 ಗಂಟೆಗಳವರೆಗೆ ನೆನೆಯಲು ಬಿಡಬೇಕು. ಉಪ್ಪಿನ ಅಂಶ 14% 16% ಇದ್ದರೆ ಚೀಸ್ ಗುಣಮಟ್ಟ ವೃದ್ಧಿಸಿ ಹೆಚ್ಚು ಕಾಲ ಸಂರಕ್ಷಿಸಿ ಇಡಲು ಸಾಧ್ಯ. ತಮ್ಮಲ್ಲಿ ತಯಾರಾದ ಚೀಸನ್ನು ಇವರು ಒಂದು ಕತ್ತಲ ಕೋಣೆಯಲ್ಲಿ ಸುಮಾರು 2 ರಿಂದ 5 ತಿಂಗಳ ಕಾಲ ಇರಿಸುತ್ತಾರೆ. ಇದು ಚೀಸ್ ಪಕ್ವಗೊಂಡು ಹೆಚ್ಚಿನ ರುಚಿ ಪಡೆಯಲು ಸಹಕರಿಸುತ್ತದೆ. ಒಮ್ಮೆ ಹದಗೊಂಡ ನಂತರ ಅದರ ಹೊರಮೈಯನ್ನು ಶುಚಿಗೊಳಿಸಿ ಮಾರಾಟ ಮಾಡುತ್ತಾರೆ. ಗುಣಮಟ್ಟದ ಚೀಸ್ ತಯಾರಾದ ನಂತರ ಉಳಿಯುವ ಹಾಲಿನ ಮಿಶ್ರಣವನ್ನು ಬಿಸಾಡದೆ ಅದರಿಂದ ರಿಕೊತ್ತಾ ಚೀಸ್ ಅಂದರೆ ಮೃದುವಾದ ಹೆಚ್ಚು ಕಾಲ ಸಂರಕ್ಷಿಸಲು ಸಾಧ್ಯವಿಲ್ಲದ ಚೀಸ್ ಅನ್ನು ತಯಾರಿಸುತ್ತಾರೆ. ಬೆಣ್ಣೆ ತಯಾರಿಕೆಗಾಗಿ ನಿನ್ನೆ ರಾತ್ರಿ ಕೆನೆ ಬರಿಸಲು ಇಟ್ಟ ಹಾಲಿನ ಕೆನೆಯನ್ನು ತೆಗೆದು ಉಳಿದ ಹಾಲನ್ನು ಕೂಡ ಇದರೊಂದಿಗೆ ಬೆರೆಸುತ್ತಾರೆ. ಹಾಲು ಮತ್ತೆ ಬಿಸಿಯಾಗಲು ಆರಂಭವಾದಾಗ ಅದಕ್ಕೆ ಲ್ಯಾಕ್ಟಿಕ್ ಆಸಿಡ್ ಅನ್ನು ಸೇರಿಸುತ್ತಾರೆ. ತಕ್ಷಣವೇ ಹಾಲು ಮತ್ತೆ ಹೆಪ್ಪುಗಟ್ಟಲು ಆರಂಭವಾಗುತ್ತದೆ. PR ಅವರ ಅಭಿಪ್ರಾಯದಂತೆ ಲ್ಯಾಕ್ಟಿಕ್ ಆಸಿಡ್ ಬದಲಿಗೆ ಕೆಲವರು ನಿಂಬೆ ರಸವನ್ನು ಕೂಡ ಉಪಯೋಗಿಸುತ್ತಾರೆ. ಆದರೆ ಇಷ್ಟೊಂದು ಪ್ರಮಾಣದ ನಿಂಬೆ ರಸವನ್ನು ಬಳಸುವುದು ಬಹು ದುಬಾರಿಯಾಗುತ್ತದೆ. ಅದರ ಬದಲು ಕಡಿಮೆ ವೆಚ್ಚದ ಲ್ಯಾಕ್ಟಿಕ್ ಆಸಿಡ್ ಉತ್ತಮ. ಇದೀಗ ಹರಳುಗಳ ರೂಪದ ರಿಕೊತ್ತಾ ಚೀಸ್ ಗ್ರಾನ್ಯೂಲ್ಗಳು ರೂಪುಗೊಳ್ಳುತ್ತವೆ. ಇದನ್ನು ರಂಧ್ರಗಳುಳ್ಳ ಡಬ್ಬಿಗಳಲ್ಲಿ ಸಂಗ್ರಹಿಸಿ ನೀರು ಬಸಿಯಲು ಬಿಡುತ್ತಾರೆ. ಕೊನೆಯಲ್ಲಿ ಉಳಿಯುವುದು ಹಸಿರು ಬಣ್ಣದ ನೀರು ಮಾತ್ರ. ಅಂದರೆ ಹಾಲಿನ ಕೊನೆಯ ಅಂಶವೂ ಕೂಡ ಚೀಸ್ ಉತ್ಪಾದನೆಯಲ್ಲಿ ಬಳಕೆಯಾಗುತ್ತದೆ. ಈ ರಿಕೊತ್ತಾ ಚೀಸ್ ಅನ್ನು ತಕ್ಷಣವೇ ಮಾರಾಟ ಮಾಡಲಾಗುತ್ತದೆ, ಯಾಕೆಂದರೆ ಅದನ್ನು ಹೆಚ್ಚು ಕಾಲ ಸಂರಕ್ಷಿಸಿ ಇಡಲು ಸಾಧ್ಯವಿಲ್ಲ. ಇನ್ನುಳಿದಂತೆ ಇಲ್ಲಿ ಬೆಣ್ಣೆಯನ್ನು ಕೂಡ ತಯಾರಿಸುತ್ತಾರೆ. ಸಂಜೆ ದೊರಕುವ ಹಾಲನ್ನು ಸಂಪೂರ್ಣವಾಗಿ ಬೆಣ್ಣೆ ತಯಾರಿಸಲು ಬಳಸುತ್ತಾರೆ. ಈ ಹಾಲನ್ನು ಬಿಸಿ ಮಾಡದೆ ಹಾಗೇ ಇಡಲಾಗುತ್ತದೆ. ಈ ಹಾಲನ್ನು ಬೃಹತ್ ಪಾತ್ರೆಯಲ್ಲಿ ಸಂಗ್ರಹಿಸಿ ಅದನ್ನು ಒಂದು ನೀರಿನ ಟ್ಯಾಂಕಿಯಲ್ಲಿ ಇರಿಸುತ್ತಾರೆ. ತಣ್ಣನೆಯ ನೀರು ಹಾಲಿನ ಉಷ್ಣಾಂಶ ಜಾಸ್ತಿಯಾಗಿ ಹಾಲು ಹುಳಿ ಬರುವುದನ್ನು ತಡೆಯುತ್ತದೆ. ಇದರ ಜೊತೆಗೆ ತೇವಾಂಶ ಭರಿತ ತಣ್ಣನೆಯ ಜಾಗ ಹಾಲಿನ ಮೇಲೆ ಕೆನೆಯ ಪದರ ರೂಪುಗೊಳ್ಳಲು ಸಹಕಾರಿ. ಈ ಹಾಲನ್ನು ಇಡೀ ರಾತ್ರಿ ಹಾಗೆಯೇ ಅಲುಗಾಡಿಸದೆ ತಟಸ್ಥವಾಗಿರಲು ಬಿಡಬೇಕು ಮತ್ತು ಪೈಪಿನ ಮುಖಾಂತರ ನಿರಂತರವಾಗಿ ತಣ್ಣನೆಯ ನೀರನ್ನು ಹರಿಯಬಿಡಬೇಕು. ಮರುದಿನ ಮೇಲ್ಪದರದಲ್ಲಿ ಶೇಖರಣೆಯಾದ ಕೆನೆಯನ್ನು ಈ ಎಲೆಕ್ಟ್ರಿಕ್ ಸಿಲಿಂಡರ್ನಲ್ಲಿ ಹಾಕಿ ಬೆಣ್ಣೆಯನ್ನು ತಯಾರಿಸುತ್ತಾರೆ. ಈ ಸ್ವಾದಿಷ್ಟ ಬೆಣ್ಣೆಯನ್ನು ಖರೀದಿಸಲು ಇಲ್ಲಿನ ಸ್ಥಳೀಯರು ಮತ್ತು ಇತರ
ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಪ್ರಿನೋ ಚೀಸ್ ಕೂಡ ತಯಾರಿಸುತ್ತಾರೆ. ಕಾಪ್ರೆ ಅಂದರೆ ಆಡುಗಳು. ಆಡುಗಳ ಹಾಲಿನಿಂದ ತಯಾರಿಸುವ ಚೀಸನ್ನು ಕಪ್ರಿನೋ ಫಾರ್ಮಾಜ್ಜೋ ಅಥವಾ ಚೀಸ್ ಎಂದು ಕರೆಯುತ್ತಾರೆ. ಆದರೆ ಇವರಲ್ಲಿ ಸಿಗುವ ಕಪ್ರಿನೋ ಚೀಸ್ ಹಸುಗಳ ಹಾಲಿನಿಂದ ತಯಾರಿಸಲ್ಪಟ್ಟದ್ದು. ಇದನ್ನು ಬಹುಕಾಲ ಸಂರಕ್ಷಿಸಲು ಸಾಧ್ಯವಿಲ್ಲ. ಹಾಗಾಗಿ ತಕ್ಷಣವೇ ಇದನ್ನು ಮಾರಾಟ ಮಾಡಬೇಕಾಗುತ್ತದೆ. ಹಾಗಾಗಿ ಅಲ್ಪ ಪ್ರಮಾಣದಲ್ಲಿ ಇದನ್ನು ತಯಾರಿಸುತ್ತಾರೆ. ಬೆಳಗಿನ ಹಾಲಿನ ಒಂದು ಭಾಗವನ್ನು ಅವರು ಕಪ್ರಿನೋ ಚೀಸ್ ತಯಾರಿಸಲು ಬಳಸುತ್ತಾರೆ. ಈ ಹಾಲಿಗೆ ಸಿಯೆರೋ ಆಚಿದೋ ಅಥವಾ ಸೀರಮ್ ಆಮ್ಲ ಮತ್ತು ಕಾಲ್ಲಿಯೋ ಅಥವಾ ರೆನೆಟ್ ಎನ್ಸೈಮ್ ಅಥವಾ ಕಿಣ್ವ ಮಿಶ್ರಣವನ್ನು ಸೇರಿಸುತ್ತಾರೆ. ಇದನ್ನು ಮರುದಿನ ಬೆಳಗಿನವರೆಗೆ ಹಾಗೇ ಬಿಡುತ್ತಾರೆ. ಹಾಲು ಹೆಪ್ಪುಗಟ್ಟಿ ಚೀಸ್ ತಯಾರಾಗುತ್ತದೆ. ಅದನ್ನು ಒಂದು ಬಟ್ಟೆಯಲ್ಲಿ ಸಂಗ್ರಹಿಸಿ ನೀರು ಬಸಿದು ನಂತರ ಅಲ್ಪ ಪ್ರಮಾಣದ ಉಪ್ಪನ್ನು ಸೇರಿಸಿ ಈ ಕಪ್ರಿನೋ ಚೀಸ್ ಅನ್ನು ಮಾರಾಟಕ್ಕಾಗಿ ತಯಾರು ಮಾಡುತ್ತಾರೆ. ಪಿಯಾರ್ ಅವರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವ ಅವಶ್ಯಕತೆ ಇಲ್ಲ. ಇವರ ಪತಿ ಕೆಲವೊಂದು ನಿರ್ದಿಷ್ಟ ಸೂಪರ್ ಮಾರ್ಕೆಟ್ಗಳಿಗೆ ಚೀಸ್ ಪೂರೈಸುವುದನ್ನು ಬಿಟ್ಟರೆ ಉಳಿದಂತೆ ಜನರೇ ಇಲ್ಲಿಗೆ ಬಂದು ಖರೀದಿ ಮಾಡುತ್ತಾರೆ. ತಾವು ತಯಾರಿಸಿದ ಚೀಸ್, ಜೇನುತುಪ್ಪ, ಸಲಾಮಿ, ಸಾಸೇಜ್ನಂತಹ ಮಾಂಸದ ಉತ್ಪನ್ನಗಳು ಮತ್ತು ವಿವಿಧ ಹಣ್ಣುಗಳಿಂದ ತಯಾರಿಸಿದ ಜಾಮ್ಗಳನ್ನು ಕೂಡ ಅವರು ಇಲ್ಲಿಯೇ ಮಾರಾಟ ಮಾಡುತ್ತಾರೆ. ಚೀಸ್ ತಯಾರಿಕಾ ಘಟಕದ ಪಕ್ಕದಲ್ಲಿಯೇ ಇವರ ಪುಟ್ಟ ಅಂಗಡಿ ಇದೆ. ಈ ಪರ್ವತಕ್ಕೆ ಟ್ರೆಕ್ಕಿಂಗ್ಗೆ ಆಗಮಿಸುವ ಪ್ರವಾಸಿಗರು ಈ ಉತ್ಪನ್ನಗಳನ್ನು ಖರೀದಿಸುತ್ತಾರೆ. ಹಾಲಿನ ಉತ್ಪನ್ನವೆಂದಾಗ ನುಸಿ ಮತ್ತು ನೊಣಗಳ ಕಾಟ ತಪ್ಪಿದ್ದಲ್ಲ. ಅದಕ್ಕೆಂದೇ ಅವರು ಕ್ರಿಮಿಕೀಟ ನಿವಾರಕ ಅಂಟು ಟೇಪನ್ನು ಬಳಸುತ್ತಾರೆ. ಅದರಲ್ಲಿರುವ ಸುಗಂಧಕ್ಕೆ ಆಕರ್ಷಿತವಾಗುವ ಕ್ರಿಮಿಕೀಟಗಳ ಕಾಲುಗಳು ಅಂಟು ಪದಾರ್ಥದಲ್ಲಿ ಸಿಲುಕುತ್ತವೆ ಮತ್ತು ಅದರಿಂದ ಹೊರಬರಲು ಸಾಧ್ಯವಾಗದೆ ಅವುಗಳು ಒದ್ದಾಡಿ ನರಳಿ ಅಲ್ಲಿಯೇ ಸಾಯುತ್ತವೆ. ಹೀಗೆ ಇವರ ಉತ್ಪನ್ನ ಶುದ್ಧ ಉತ್ಪನ್ನವಾಗಿ ಉಳಿಯುತ್ತದೆ. ಪ್ರತಿದಿನ 2 ಬಾರಿ ಈ ಚೀಸ್ ಉತ್ಪಾದನಾ ಘಟಕವನ್ನು ಶುಚಿಗೊಳಿಸುವ ಪಿಯಾರ್ ಅವರದು ಏಕಾಂಗಿ ಹೋರಾಟ ಎನ್ನಬಹುದು. ಇವರ ಪತಿಯ ಬೆಂಬಲ ಇವರಿಗೆ ಇದೆಯಾದರೂ ಈ ಕೆಲಸ ಇವರಿಗೆ ಮಾತ್ರ ಸೀಮಿತ. ಇನ್ನುಳಿದಂತೆ ಇವರ ಮನೆಯಲ್ಲಿ ಹಳೆಯ ಕಾಲದ ವಸ್ತುಗಳು ಮತ್ತು ಜಿಂಕೆಗಳು ವರ್ಷಂಪ್ರತಿ ಉದುರಿಸುವ ಅವುಗಳ ಕೊಂಬುಗಳ ವಿಶೇಷ ಸಂಗ್ರಹವಿದೆ. ಅದರಲ್ಲಿರುವ ಟಿಸಿಲುಗಳ ಆಧಾರದಲ್ಲಿ ಆ ಜಿಂಕೆಯ ಅಥವಾ ಆ ಪ್ರಾಣಿಯ ಆಯಸ್ಸು ಎಷ್ಟು ಎಂದು ಅವರು ನಿರ್ದಿಷ್ಟವಾಗಿ ಹೇಳಬಲ್ಲರು. ಇವರು ಕೊಟ್ಟ ಕಾಫಿಯನ್ನು ಸೇವಿಸುತ್ತಾ ಪರ್ವತ ಶ್ರೇಣಿಯ ಸುವಾಸನೆ ಭರಿತ ಗಾಳಿಯನ್ನು ಆಸ್ವಾದಿಸುತ್ತಾ ಅವರ ಕಥೆಯನ್ನು ಕೇಳಿದೆ. ಅವರ ಮಕ್ಕಳು ಉನ್ನತ ಶಿಕ್ಷಣವನ್ನು ಗಳಿಸಿ ಪ್ರಸ್ತುತ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾವು ನಡೆಸಿಕೊಂಡು ಬಂದಂತಹ ಈ ಚೀಸ್ ಉದ್ಯಮ ಎಷ್ಟು ಕಾಲ ಮುಂದುವರಿಸಲು ಸಾಧ್ಯವೆಂಬ ಬಗ್ಗೆ ಪಿಯಾರ್ ಅವರ ಬಳಿಯೇ ಉತ್ತರವಿಲ್ಲದಿದ್ದರೂ ದೇವರು ಆರೋಗ್ಯ ನೀಡಿದಷ್ಟು ಕಾಲ ಈ ಸೇವೆಯನ್ನು ಮುಂದುವರಿಸುವೆ ಎಂಬುದು ಅವರ ಅಚಲ ನುಡಿ. ಒಂದು ದಿನವೂ ರಜೆಯನ್ನು ಪಡೆಯದೆ ನಿರಂತರವಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತಿರುವ ಪಿಯಾ ಅವರ ಕುಟುಂಬ ಇದರಲ್ಲಿಯೇ ತಮ್ಮ ದೈನಂದಿನ ಜೀವನವನ್ನು ನಡೆಸಿ ಜನರಿಗೆ ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನವನ್ನು ಚೀಸ್ ಅನ್ನು ನೀಡಿ ಇದರಲ್ಲಿಯೇ ತೃಪ್ತಿ ಸಂತೋಷವನ್ನು ಕಂಡಿದೆ. ದೇವರ ಅನುಗ್ರಹದೊಂದಿಗೆ ಅವರ ಈ ಸೇವೆ ನಿರಂತರವಾಗಿ ಮುನ್ನಡೆಯಲಿ ಮತ್ತು ದೇವರು ಅವರ ಕುಟುಂಬವನ್ನು ಹರಸಲಿ ಎಂಬ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಕೊನೆಗೊಳಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ಇತರರೊಡನೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.